ಹೆಲೋ ವೀಕ್ಷಕರೇ, ಎಲ್ರಿಗೂ ನಮಸ್ತೆ. ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಈ 2026 ನಿಮ್ಮ ಲೈಫಲ್ಲಿ ಮತ್ತಷ್ಟು ಖುಷಿಯನ್ನು, ಶಾಂತಿಯನ್ನು, ನೆಮ್ಮದಿಯನ್ನು, ಹಾಗೆ ನಿಮ್ಮ ಜೀವನದಲ್ಲಿ ನೀವು ಏನನ್ನು ಬಯಸ್ತಿರಲ್ವ ಅದೆಲ್ಲವೂ ನಿಮಗೆ ಸಿಗಲಿ ಅಂತ ನಾನು ಹೃದಯಪೂರ್ವಕವಾಗಿ ನಿಮಗೆ ವಿಶ್ ಮಾಡ್ತಾ ಇದ್ದೀನಿ. ಕೆಲವು ದಿನಗಳ ಹಿಂದೆ ನಾನು ಕಿಚನಲ್ಲಿ ಅಡುಗೆ ಮಾಡ್ತಿರ್ಬೇಕಾದ್ರೆ, ಬೇರೆ ಬೇರೆ ಕೆಲಸ ಮಾಡ್ತಿರ್ಬೇಕಾದ್ರೆ ನನಗೆ ಕಾಪು ಕಾಪು ಅಂತ ಒಂದು ವರ್ಡ್ ಪದೇ ಪದೇ ರಿಪೀಟ್ ಆಗ್ತಾಯಿತ್ತು. ಸೊ ನಾನೇನು ಅಂದ್ಕೊಂಡೆ, ಅದು ಕೂಡ ಒಂದು ಈ ರೆಡ್ಡೀಸಲ್ಲಿ ಒಂದು ಸಬ್ ಕ್ಯಾಸ್ಟ್ ಅಂತ. ನಾನು ಆ ಕಾಪು ಕಾಪು ಅಂತ ನಾನು ಒಳಗಡೆಯಿಂದ ಬಂದಾಗ, ಇದು ಏನೋ ಕ್ಯಾಸ್ಟ್ ಅಲ್ವಾ, ಇದು ಯಾಕೆ ನನಗೆ ಬರ್ತಾ ಇದೆ, ಅಲ್ಲಿಗೆ ಅದನ್ನು ಬಿಡ್ತಾ ಇದ್ದೆ. ಆಲ್ಮೋಸ್ಟ್ ಕೆಲವು ದಿನಗಳಿಂದ ಇದೇ ರಿಪೀಟ್ ಆಗ್ತಾಯಿತ್ತು. ಹಾಗೆ ಒಂದು ಇನ್ಫಾರ್ಮೇಷನ್ ಬೇಕಿದ್ದಾಗ ಒಬ್ಬರು ನನಗೆ ಬುಕ್ ಸಜೆಸ್ಟ್ ಮಾಡಿದರು. ನನ್ನ ಕೆಲವೊಂದು ಡೌಟ್ಸ್ಗಳಿಗೆ ಅವರು ಒಂದು ಬುಕ್ಕನ್ನು ಸಜೆಸ್ಟ್ ಮಾಡಿದ್ರು. ನಾನು ಅಮೆಝಾನಲ್ಲಿ ನೋಡಿದಾಗ ವಿತಿನ್ 2 ಅವರ್ಸಲ್ಲಿ ಆ ಬುಕ್ ಡೆಲಿವರಿ ಇತ್ತು. ನಾರ್ಮಲಿ ಯಾವುದೇ ಬುಕ್ ತೊಗೋಬೇಕಂದ್ರೂ ಕೂಡ ಈ ಬುಕ್ ಆಗಲಿ ಅಂತ ಪುಷ್ ಮಾಡ್ತಿದ್ದವಳು, ಅವತ್ತೇನಾಯ್ತೋ ಗೊತ್ತಿಲ್ಲ, ಸಡನ್ನಾಗಿ ನನಗೆ ಆ ಬುಕ್ ಇಮ್ಮಿಡಿಯೇಟಾಗಿ ಆರ್ಡ್ರ್ ಮಾಡಿದೆ. 2 ಅವರ್ಸಲ್ಲಿ ಬರೋದು. ಆ ಬುಕ್ ಬಂದ ತಕ್ಷಣವೇ ನನಗೆ ಅವತ್ತು ಏನೋ ಟೈಮ್ ಇತ್ತು, ಈವ್ನಿಂಗ್ ನಾನು ಫ್ರೀ ಇದ್ದೆ. ಆ ಬುಕ್ಕನ್ನು ಓಪನ್ ಮಾಡಿದ ತಕ್ಷಣವೇ ಏನೋ ಒಂಥರ ಖುಷಿ. ನಾರ್ಮಲಿ ಕೆಲವೊಂದು ಬುಕ್ಸನ್ನು ಓಪನ್ ಮಾಡಿದ ತಕ್ಷಣ ನನಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಆ ಆಥರ್ ಜೊತೆ ಕನೆಕ್ಟ್ ಆಗೋಕ್ಕೆ, ಅವ್ರು ಹೇಳಿರೋ ವಿಸ್ಡಮ್ ಜೊತೆ ಕನೆಕ್ಟ್ ಆಗೋಕ್ಕೆ. ಆದರೆ ಈ ಪರ್ಟಿಕ್ಯುಲರ್ ಬುಕ್ ಇದೆ ಅಲ್ವಾ, ಈ ಬುಕ್ ನನಗೇನೋ ಗೊತ್ತಿದೆ, ಅದರಲ್ಲಿರೋದೇನೋ ನನಗೆ ಆಲ್ರೆಡಿ ಗೊತ್ತಿದೆ ಅಂತ ನನಗೆ ತುಂಬ ಕಂಫರ್ಟಬಲ್ ಅನಿಸ್ತು ಆ ಬುಕ್. ಆ್ಯಂಡ್ ಆ ಬುಕ್ಕು ಓದ್ತಾ ಓದ್ತಾ 3rd ಅಥವಾ 4th ಪೇಜಲ್ಲಿ ಹೇಳ್ತಾರೆ ಗಾಡೆಸಸ್ ಕಾಪು ಅಂತ. ನನಗದು ಓದ್ತಾ ಇದ್ದಾಗ ಆ ಹೆಸರು ಓದಿದ ತಕ್ಷಣವೇ ಫುಲ್ಲು ನನಗೆ ಗೂಸ್ ಬಂಬ್ಸ್. ನನಗೆ 2-3 ಡೇಸಿಂದ ಕನೆಕ್ಟ್ ಆಗ್ತಾ ಇರೋ ಗಾಡೆಸಸ್ ಇವರೇನಾ ಅಂತ. ಯಾರು ಇವರು ಗಾಡೆಸಸ್ ಕಾಪು ಅಂತಂದರೆ, ಇವರೊಬ್ಬ ಹವಾಯನ್ ಗಾಡ್ ಅಂತ, ಹವಾಯನ್ ದೇವತೆ, ಅಂದರೆ ಹವಾಯನ್ ದೇಶದಲ್ಲಿರೋ ಆ ದೇವತೆ. ಹೇಗೆ ನಮ್ಮ ಇಂಡಿಯಾದಲ್ಲಿ ಕಾಳಿ ದೇವಿಯನ್ನು ನಾವು ಪ್ರೊಟೆಕ್ಷನ್ಗೆ, ಧೈರ್ಯಕ್ಕೆ ಹೇಗೆ ಸಿಂಬಲೈಸ್ ಮಾಡಿರ್ತೀವಲ್ವ, ಆರಾಧನೆ ಮಾಡ್ತಾರಲ್ವ, ಅದೇ ರೀತಿಯಲ್ಲಿ ಹವಾಯನ್ ದೇಶದಲ್ಲಿ ಈ ಗಾಡೆಸಸ್ ಕಾಪು ಕೂಡ ಪ್ರೊಟೆಕ್ಷನ್ಗೆ, ಭಯದಿಂದ ಮುಕ್ತರಾಗೋಕ್ಕೆ ಸಹಾಯ ಮಾಡ್ತಾರಂತೆ. ಇದರಿಂದ ನನಗೇನು ತಿಳಿಯುತ್ತೆ ಗೊತ್ತಾ, ಪ್ರತಿ ಇನ್ಸಿಡೆಂಟಲ್ಲೂ ಕೂಡ ಎಲ್ಲವೂ ಕೂಡ ಪ್ರೀ ರಿಟರ್ನ್ಡ್, ಯಾವುದು ಕೋಇನ್ಸಿಡೆನ್ಸ್ ಅಲ್ಲ. ಆ್ಯಂಡ್ ಆ ಬುಕ್ಕಲ್ಲಿರೋ ಕೆಲವೊಂದು ಮಾರ್ಕ್ಸ್, ಕೆಲವೊಂದು ಚಿಹ್ನೆಗಳು ನನಗೆ 6-7 ಮಂತ್ಸ್ ಹಿಂದ್ಗಡೆಯಿಂದನೇ ಒಂದು ಮೆಡಿಟೇಷನಲ್ಲಿ ಆ ಪಿಕ್ಚರ್ಸ್ ಎಲ್ಲ ಕಾಣಿಸ್ತಾ ಇತ್ತು. ಅದನ್ನು ಕೆಲವೊಂದು ಡ್ರಾ ಕೂಡ ಮಾಡಿದ್ದೆ ನಾನು. ಆವಾಗ ಎಷ್ಟು ಟ್ರೈ ಮಾಡಿದರೂ ಕೂಡ ನನಗೆ ಅದರ ಮೀನಿಂಗ್ ಗೊತ್ತಾಗಲಿಲ್ಲ. ಆದರೆ ಈ ಬುಕ್ಕಲ್ಲಿ ಏನಿದೆ ಅದೇ ನನಗೆ ಬರ್ತಾ ಇತ್ತು ಅಂತ. ಇಟ್ಸ್ ವೆರಿ ಡೀಪ್ ಬುಕ್ ಅಂತ ಹೇಳ್ಬೋದು. ಮತ್ತು ಸ್ವಲ್ಪ ಓದ್ತಾ ಓದ್ತಾ ಇನ್ನೂ ಆ ಗಾಡೆಸಸ್ ಜೊತೆ ಕನೆಕ್ಟ್ ಆಗಿ ಮೆಡಿಟೇಷನ್ ಮಾಡಬೇಕು ಅಂತ ಅಂದ್ಕೊಂಡಾಗ, ಮೆಡಿಟೇಷನ್ ಮಾಡ್ತಾ ಇರಬೇಕಾದ್ರೆ ಆ ಗಾಡೆಸಸ್ ಕಾಪು ಎಷ್ಟು ಬ್ಯೂಟಿಫುಲ್ಲಾಗಿ ಆ ನೇಚರ್ ಮಧ್ಯದಿಂದ ಬರ್ತಾ ಇದ್ದಾರೆ ಅಂತಂದರೆ, ಆ ವಿಷನ್ ಇನ್ನೂ ಕಣ್ಣಿಗೆ ಹಾಗೆ ಕಟ್ಟದಂಗಿದೆ. ನಾನು ನನ್ನ ಕೆಲವೊಂದು ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಮೆಡಿಟೇಷನ್ ಮಾಡ್ತಾ ಇರಬೇಕಾದ್ರೆ ಏನು ವಿಷನ್ ಬರ್ತಾ ಇದೆ, ನಾವೆಲ್ಲ ಕಾಪು ಕೈ ಇಟ್ಕೊಂಡು ಹೋಗ್ತಾ ಇದ್ದೀವಿ ಕಾಡಲ್ಲಿ, ಆ ಮಧ್ಯದಲ್ಲಿ ಕೂತ್ಕೊಂಡು ನಾವು ಚೈನ್ ಮೆಡಿಟೇಷನ್ ಮಾಡ್ತಾ ಇದ್ದೀವಿ. ಆ ಗಾಡೆಸಸ್ ಕಾಪುಯಿಂದನೂ ಕೂಡ ಒಂದು ಬ್ಯೂಟಿಫುಲ್ ಫ್ರೇಗ್ರೆನ್ಸ್ ನಮಗೆ ಬರ್ತಾ ಇತ್ತು. ಗಾಡೆಸಸ್ ಕಾಪು ಜೊತೆ ಕನೆಕ್ಟ್ ಆಗೋ ಈಸಿಯೆಸ್ಟ್ ಮಾರ್ಗ ಅಂದರೆ ನೇಚರ್ ಅಂತ ನನಗೆ ಯಾವತ್ತೂ ಗೊತ್ತಾಯಿತು. ಅಂದರೆ ನೇಚರಲ್ಲಿ ಕುತ್ಕೊಂಡು ಮೆಡಿಟೇಷನ್ ಮಾಡಿದಾಗ ಅತಿ ಬೇಗ ಗಾಡೆಸಸ್ ಕಾಪು ನಮಗೆ ಕನೆಕ್ಟ್ ಆಗ್ತಾರೆ. ಆ ಗಾಡೆಸಸ್ ಕಾಪು ಕೊಟ್ಟ ಮೆಸೇಜ್ ನನಗೊಬ್ಳಿಗೆ ಅಲ್ಲ, ಪ್ರತಿಯೊಬ್ಬರಿಗೂ. ಅಲ್ಲಿ ತುಂಬ ಜನ 2025 ಒಂದು ಚಾಲೆಂಜಿಂಗ್ ಫೇಸನ್ನು ನೀವು ಫೇಸ್ ಮಾಡಿರ್ಬೋದಲ್ವ. ನಿಮ್ಮ 2025 ಹೆಂಗಿತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ತುಂಬ ಜನಕ್ಕೆ 2025 ಅದೊಂದು ಚಾಲೆಂಜಿಂಗ್ ಫೇಸ್, ಚಾಲೆಂಜಿಂಗ್ ಇಯರ್. ಎಮೋಷ್ನಲಿ, ಮೆಂಟಲಿ, ಫಿಸಿಕಲಿ ತುಂಬ ಡೌನ್ ಮಾಡಿದಂಥ ಇಯರ್ ಅದು.
ಸೊ ನನ್ನ ಜರ್ನಿಯಲ್ಲೂ ಕೂಡ 2025 ವಾಸ್ ಬಿಟ್ ಡಿಫಿಕಲ್ಟ್. ಎಷ್ಟು ಪಾಠಗಳನ್ನು ಅದು ತುಂಬ ಹಾರ್ಡಾಗಿ ನಾನು ಕಲಿಬೇಕಾಯಿತು. ಬಟ್ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ 2025 ನನ್ನ ಲೈಫಲ್ಲಿ ಎಷ್ಟೇ ಡೌನನ್ನು ತಂದಿದ್ರೂ ಕೂಡ, ಎಷ್ಟೇ ಚಾಲೆಂಜಿಂಗ್ ಫೇಸನ್ನು ತಂದಿದ್ರೂ ಕೂಡ ಅಷ್ಟೇ ಒಳ್ಳೆ ಅದ್ಭುತವಾದ ವಿಷಯಗಳು ನನ್ನ ಲೈಫಲ್ಲಿ ಆಗಿದೆ. ಇನ್ನು 2026 ಈ ಗಾಡೆಸಸ್ ಕಾಪು ಹೇಳೋ ಪ್ರಕಾರ ಈ 2026 2025ಕ್ಕಿಂತ ಅದ್ಭುತವಾಗಿರುತ್ತೆ. ಯಾರು ಅತಿ ಹೆಚ್ಚು ಸಾಧನೆ ಮಾಡ್ತಾರೆ, ತಮ್ಮನ್ನು ತಾವು ಬದಲಾಯಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ, ಅವರಿಗೆ 2026 ಇಸ್ ಅ ಬ್ಲೆಸ್ಸಿಂಗ್ ಇಯರ್ ಅಂತ ಹೇಳ್ತಾರೆ. ಗಾಡೆಸಸ್ ಕಾಪು ನಮಗೆ ಏನು ಹೇಳಿದ್ದು ಅಂತಂದರೆ, ನಿನ್ನ ಲೈಫಲ್ಲಿ ಒಂದು ಧ್ಯೇಯನ ಇಟ್ಕೋ ಅಂತ. 2026 ನಿನ್ನ ಲೈಫಲ್ಲಿ ಹೇಗಿರಬೇಕು ಅನ್ನೋ ಒಂದು ಧ್ಯೇಯನ ಇಟ್ಕೋ ಅಂತ. ಅಂದರೆ ಒಂದು ಗೋಲ್ಸನ್ನು ಇಟ್ಕೊಳ್ಳಿ. ಎಷ್ಟು ದಿನ, ಇಷ್ಟು ವರ್ಷ ನಮಗೆ ಖುಷಿ ಇಲ್ಲ, ನಮ್ಮ ಲೈಫಲ್ಲಿ ಅದಿಲ್ಲ ಇದಿಲ್ಲ ಅಂತ ನಾವು ಕೊರಗಿದ್ದೇ ಆಗಿದೆ ಅಲ್ವಾ. ಆದರೆ ಯಾವ ಇಯರ್ ಸ್ಟಾರ್ಟಿಂಗಲ್ಲೂ ಕೂಡ ನಮಗೆ ಏನು ಬೇಕು ಅನ್ನೋದನ್ನು ನಾವು ಯಾವತ್ತೂ ಥಿಂಕ್ ಮಾಡಿರಲ್ಲ. ಇನ್ಕ್ಲೂಡಿಂಗ್ ಮೀ 2024ವರೆಗೂ ಕೂಡ ನಾನು ಇದೇ ಫೇಸಲ್ಲಿದ್ದೆ. ತುಂಬ ಕಂಪ್ಲೇಂಟ್ಸ್ ಲೈಫಲ್ಲಿ, ನನ್ನ ಲೈಫಲ್ಲಿ ಅದಿಲ್ಲ ಇದಿಲ್ಲ ಅಂತ. ಆದರೆ 2025 ಜಾನಲ್ಲಿ ಸೇಮ್ ಈ ಗಾಡೆಸಸ್ ಕಾಪು ಏನು ಹೇಳಿದಾರಲ್ವ ಅದನ್ನೇ ನಾನು ಮಾಡಿದೆ. ಏನು ಅಂತಂದರೆ, ನನ್ನ ಲೈಫಲ್ಲಿ ಏನು ಬೇಕು, ಏನಿದ್ರೆ ನಾನು ಖುಷಿಯಾಗಿರ್ತೀನಿ ಅಂತ ನಾನು ಬರಿತಾ ಹೋದೆ. ಯಾವ್ಯಾವ ಆಸ್ಪೆಕ್ಟಲ್ಲಿ? ರಿಲೇಷನ್ಶಿಪ್ಸಲ್ಲಿ, ಫಿಸಿಕಲ್ ಹೆಲ್ತಲ್ಲಿ, ಮೆಂಟಲ್ ಹೆಲ್ತಲ್ಲಿ, ಆಮೇಲೆ ಮಟೀರಿಯಲಿಸ್ಟಿಕ್ ಏನಾದರೂ ಅಚೀವ್ ಮಾಡಬೇಕಂದ್ರೆ ಮೊನಿಟರಿಯಲ್ಲಿ, ಅಂದರೆ ಹಣಕಾಸಿನ ವಿಷಯದಲ್ಲಿ, ಹಾಗೂ ಕರಿಯರ್ ವಿಷಯದಲ್ಲಿ. ಈ 6 ವಿಷಯಗಳಲ್ಲಿ ನನಗೆ ಏನು ಬೇಕು ಅಂತ ಫಸ್ಟ್ ನಾನು ಯೋಚನೆ ಮಾಡಿದ್ದೆ 2025 ಜಾನಲ್ಲಿ. ಸೊ ಗಾಡೆಸಸ್ ಕಾಪು ಕೂಡ ಅದೇ ಹೇಳ್ತಾ ಇದ್ದಾರೆ, ನಿನ್ನ ಲೈಫಲ್ಲಿ ನೀನು ಏನು ಬೇಕು ಅನ್ನೋದನ್ನು ನೀನು ಡಿಸೈಡ್ ಮಾಡ್ಕೊಬೇಕು, ಧ್ಯೇಯನ ಇಟ್ಕೋಬೇಕು. ಈವನ್ ಸ್ಪಿರಿಚುವಲ್ ಗೋಲ್ಸನ್ನು ಕೂಡ ನಾವು ಇಟ್ಕೋಬೋದು ಅಂತ ಹೇಳ್ತಾರೆ. ಒಂದು ಫ್ಲೈಟ್ ಇರುತ್ತೆ, ಅದು ಟೇಕ್ ಆಫ್ ಆಗುತ್ತೆ, ಅದಕ್ಕೆ ಎಲ್ಲಿಗೆ ಹೋಗಬೇಕು ಅಂತ ಮುಂಚೆನೇ ಡಿಸೈಡ್ ಮಾಡಿದರೆ ಕರೆಕ್ಟಾಗಿ ಏನು ಮಾಡುತ್ತೆ ಫ್ಲೈಟು, ಅದೇ ದಿಕ್ಕಲ್ಲಿ ಹೋಗ್ತಾ ಅಲ್ಲೇ ಲ್ಯಾಂಡ್ ಆಗಿ ಸುರಕ್ಷಿತವಾಗಿ ಲ್ಯಾಂಡ್ ಮಾಡಿಸುತ್ತೆ ಅಲ್ವಾ. ಅದೇ ಫ್ಲೈಟ್ ಟೇಕ್ ಆಫ್ ಆಗಿದೆ, ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಿಲ್ಲ, ಅಲ್ಲೇ ಎಲ್ಲ ಕಡೆ ಸುತ್ತಾಡ್ತಾ ಫ್ಯೂಯಲ್ ಖಾಲಿಯಾಗಿ ಡಿಸಾಸ್ಟರ್ ಆಗೋ ಸಾಧ್ಯತೆಗಳು ಅತಿ ಹೆಚ್ಚಿರುತ್ತೆ. ಸೊ ನಮ್ಮ ಲೈಫಲ್ಲೂ ಅಷ್ಟೇ ಸ್ನೇಹಿತರೆ, ನಮಗೆ ಏನು ಬೇಡ ಅನ್ನೋದಕ್ಕಿಂತ ಏನು ಬೇಕು ಅನ್ನೋದ್ರ ಮೇಲೆ ಫೋಕಸ್ ಮಾಡಬೇಕು. ಹೇಗೆ ಫೋಕಸ್ ಮಾಡಬೇಕು ಅಂತಂದರೆ, ವಿಷನ್ ಬೋರ್ಡ್. ಈ ವಿಷನ್ ಬೋರ್ಡ್ ನನ್ನ ಲೈಫಿನ ದಿಕ್ಕನ್ನೇ ಬದಲಾಯಿಸ್ತು. ಈ ಗಾಡೆಸಸ್ ಕಾಪು ಕೂಡ ನಿಮ್ಮೆಲ್ಲರಿಗೂ ಅದೇ ಹೇಳ್ತಾ ಇದ್ದಾರೆ, ನಿಮ್ಮ ಗೋಲನ್ನು ಸೆಟ್ ಮಾಡ್ಕೊಳ್ಳಿ, ವಿಷನನ್ನು ಸೆಟ್ ಮಾಡ್ಕೊಳ್ಳಿ. ನನ್ನ ವಿಷನ್ ಬೋರ್ಡನ್ನು ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ನನಗೆ. ಆಲ್ಮೋಸ್ಟ್ ಮೆಜಾರಿಟಿ ನಾನು ಏನು ಅಂದ್ಕೊಂಡಿದ್ದು ಎಲ್ಲವೂ ಕಾರ್ಯರೂಪಕ್ಕೆ ಬಂದಿದೆ. ಕಾನ್ಷಿಯಸ್ ವೆಲ್ನೆಸ್ ಪ್ರೋಗ್ರಾಮ್ ಮಾಡಬೇಕು ಅಂದ್ಕೊಂಡೆ, 2 ಸೀಸನನ್ನು ಮಾಡಿದ್ವಿ. ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಕಲಿಬೇಕು ಅಂತ ತುಂಬ ಆಸೆ ಇತ್ತು. 2025 ಹ್ಯಾಂಡ್ ಪ್ಯಾನ್ ಅನ್ನೋ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟನ್ನು ತೊಗೊಂಡೆ. ತಕ್ಕ ಮಟ್ಟಿಗೆ ಅಭ್ಯಾಸವನ್ನು ಕೂಡ ಮಾಡ್ತಾ ಇದ್ದೀನಿ. ಆ್ಯಂಡ್ ವಿಯೆಟ್ನಾಂ ಟ್ರಿಪ್ ಹೋಗ್ಬೇಕು ಅಂದ್ಕೊಂಡಿದ್ವಿ, ಅದು ಕೂಡ ಎಷ್ಟು ಬ್ಯೂಟಿಫುಲ್ಲಾಗಿ ಮ್ಯಾನಿಫೆಸ್ಟ್ ಆಯಿತು. ದಟ್ ಈಸ್ ಆಫ್ ದ ಮೆಮೊರೇಬಲ್ ಟ್ರಿಪ್. ಎಷ್ಟೋ ಕಡೆ ಸೆಷನ್ಸನ್ನು ಮಾಡೋ ಅವಕಾಶಗಳು ಸಿಕ್ತು, ಆಫ್ಲೈನ್ ಸೆಷನ್ಸ್, ಇನ್ನರ್ ಚೈಲ್ಡ್ ಆಗಿರ್ಬೋದು, ಆ್ಯಂಡ್ ಅವೇಕನಿಂಗ್ ಡಿವೈನ್ ಫೆಮಿನೈನ್ ಎನರ್ಜೀಸ್ ಅ ಸೂಪರ್ ಹಿಟ್ ವರ್ಕ್ಶಾಪ್ ನಮ್ಮದು 2025. ಹಾಗೆ ಪಾಸ್ಟ್ ಲೈಫ್ ರಿಗ್ರೆಷನ್, ನನ್ನ ಫ್ರೆಂಡ್ಸ್ ಜೊತೆ ಮೀಟ್ ಆಗೋದು. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಪ್ರಯಾರಿಟಿ ಏನಿತ್ತು ಅಂದರೆ, ನನ್ನ ಜೊತೆ ನಾನು ಇನ್ನಷ್ಟು ಒಂದಾಗಬೇಕು, ನನ್ನ ಜೊತೆ ನಾನು ಪೀಸಿಂದ ಇರಬೇಕು, ಶಾಂತಿಯಿಂದ ಇರಬೇಕು ಅಂತಂದರೆ ಆವಾಗಲೇ ಸ್ಟಾರ್ಟ್ ಆಗಿದ್ದು ಡಿಸೆಂಬರಲ್ಲಿ. ಇಟ್ ವಾಸ್ ವೆರಿ ಟಫ್ ಫೇಸ್ ಹೇಳಬೇಕಂದ್ರೆ. ಮೇ ಬಿ ಅದಕ್ಕೆ ನೀವು ನೋಡಿದ್ರೆ ಡಿಸೆಂಬರಲ್ಲಿ ನಾನು ಯಾವ ವೀಡಿಯೋಸನ್ನು ಮಾಡಿಲ್ಲ. ಯಾಕೆ ಅಂತಂದರೆ ಇಟ್ ವಾಸ್ ವೆರಿ ಟಫ್ ಮಂತ್. ಎಷ್ಟೋ ಚಿಕ್ಕ ವಯಸ್ಸಲ್ಲಿ ಎಷ್ಟೋ ನೋವುಗಳು, ಎಷ್ಟೋ ಮೆಮೊರೀಸ್ ಎಲ್ಲವೂ ಕೂಡ ಸರ್ಫೇಸಿಗೆ ಬರೋಕ್ಕೆ ಸ್ಟಾರ್ಟ್ ಆಯಿತು.
ಗೊತ್ತಿಲ್ಲಾರ್ದಂಗೆ ಅದೊಂಥರ ಭಯ ಆಗೋದು, ಆಂಗ್ಸೈಟಿ ಆಗೋದು, ತುಂಬ ರೆಸ್ಟ್ಲೆಸ್ ಫೀಲ್ ಆಗ್ತಾ ಇತ್ತು. ಬಟ್ ಏನು ಅಂದರೆ ನನಗೆ ಆ ಸ್ಪಿರಿಚುವಲ್ ಸಪೋರ್ಟ್ ಇರೋದ್ರಿಂದ, ನನಗೆ ಆ ಫ್ರೆಂಡ್ಸ್ ಸಪೋರ್ಟ್ ಇರೋದ್ರಿಂದ ನನಗೆ ಆ ಫೇಸ್ ಕೂಡ ಸ್ವಲ್ಪ ಮಟ್ಟಿಗೆ ಸುಲಭವಾಯಿತು ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಸ್ನೇಹಿತರೆ, ನಾವು ಯಾವಾಗ ಧ್ಯಾನ ಮಾಡ್ತಾ ಮಾಡ್ತಾ ಹೋಗ್ತೀವಲ್ವ, ನಮ್ಮಲ್ಲಿರೋ ಕಸ ಎಲ್ಲ ಸರ್ಫೇಸಿಗೆ ಬರ್ತಾ ಇರುತ್ತೆ. ನಿನ್ನೊಳಗೆ ನೀನು ಪ್ರಯಾಣ ಮಾಡಿದಾಗ ನಿನ್ನ ಒಳಗಡೆ ಏನು ನೀನು ಬಚ್ಚಿಟ್ಟಿರ್ತೀಯಲ್ವ, ಅದೇ ಮೇಲಕ್ಕೆ ಬರ್ತಾ ಹೋಗುತ್ತೆ. ಅದು ಯಾವಾಗ ನಮಗೆ ಫೇಸ್ ಮಾಡೋ ಶಕ್ತಿ ಇರುತ್ತೋ, ತಡ್ಕೊಳ್ಳೋ ಶಕ್ತಿ ಇರುತ್ತೋ ಆವಾಗಲೇ ಬರ್ತಾ ಹೋಗುತ್ತೆ. ಎಷ್ಟೋ ವಿಷಯಗಳು ಹಾಗೆ ಒಳಗಡೆ ಇಟ್ಕೊಂಡಿದ್ದದೆಲ್ಲ ಒಂದೊಂದೇ ಸರ್ಫೇಸಿಗೆ ಬರ್ತಾ ಹೋದಾಗ ಅದನ್ನು ಅಡ್ರೆಸ್ ಮಾಡ್ತಾ ಒಂದೊಂದನ್ನೇ ನಿಭಾಯಿಸ್ತಾ ನನ್ನಲ್ಲಿ ಎಷ್ಟೋ ಆ ಸ್ಪೇಸ್ ಕ್ರಿಯೇಟ್ ಆಯಿತು. ಆ ಹೀಲಿಂಗ್ ಫೇಸ್ ಅಂತಾರಲ್ವ, ನನ್ನ ಜೊತೆ ಆ ಪ್ರಶಾಂತತೆಯನ್ನು ಮಾಡ್ಕೊಳ್ಳೋಕ್ಕೆ, ಅವೆಲ್ಲ ಕಸವನ್ನು ಹೊರಹಾಕೋಕ್ಕೆ ಯೂನಿವರ್ಸ್ ನನಗೆ ಒಂದು ಒಳ್ಳೆ ಅವಕಾಶವನ್ನು ಮಾಡಿಕೊಡ್ತು. ಆ್ಯಂಡ್ ಅದ್ರ ಜೊತೆ ಅದಾದ ನಂತರ ಈ ಕಾಶಿ ಟ್ರಿಪ್, ಈ ಸ್ಪಿರಿಚುವಲ್ ಸೀಡ್ ಫಸ್ಟ್ ಟೈಮ್ ಒಂದು ಸ್ಪಿರಿಚುವಲ್ ಟೂರನ್ನು ಆರ್ಗನೈಸ್ ಮಾಡಿ, ಯಾವತ್ತೂ ನನ್ನ ಈ ಜರ್ನಿಯಲ್ಲಿ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ನಾನು ಒಂದು ಟ್ರಿಪ್ಪನ್ನು ಆರ್ಗನೈಸ್ ಮಾಡ್ತೀನಿ ಅಂತ. ಅದೊಂದು ಡಿವೈನ್ ಟ್ರಿಪ್ ಅಂತಲೇ ಹೇಳ್ಬೋದು. ಕಾಶಿ ಟ್ರಿಪ್ ನನ್ನಲ್ಲಿ ಎಷ್ಟೋ ಬದಲಾವಣೆಗಳನ್ನು ತಂದಿದೆ. ನನ್ನ ಜೀವನದಲ್ಲಿ ಎಷ್ಟು ಒಳ್ಳೆ ವಿಷಯಗಳನ್ನು ತಂದಿದೆ, ಎಷ್ಟೋ ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊಳ್ಳೋಕ್ಕೆ ಈ ಟ್ರಿಪ್ ನನಗೆ ಎಷ್ಟೋ ಸಹಾಯ ಮಾಡಿದೆ. ಈ ಟ್ರಿಪ್ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಖಂಡಿತವಾಗ್ಲೂ ಮಾಡ್ತೀನಿ, ಬಿಕಾಸ್ ನಾನು ಅದ್ರ ಬಗ್ಗೆ ಮಾತಾಡಲೇಬೇಕು. ಆ ಬ್ಯೂಟಿಫುಲ್ ಪ್ಲೇಸ್ ನಿಮ್ಮನ್ನು ಹೆಂಗೆ ಮಾಡಿಬಿಡುತ್ತೆ ಅಂತ ನೀವು ತಿಳ್ಕೊಳ್ಳೇಬೇಕು. ಸೊ ಇದೇ ರೀತಿ ಟ್ರಿಪ್ಪನ್ನು ನಾನು ಆರ್ಗನೈಸ್ ಮಾಡಿದೆ. ಅದು ಒಂಥರ ವೆರಿ ಬ್ಯೂಟಿಫುಲ್ಲಾಗಿ ಒಂದು ಲೈಫ್ ಟೈಮ್ ಮೆಮೊರಿಯಾಗಿ ಉಳ್ಕೊಂತು, ಕ್ರಿಯೇಟ್ ಆಯಿತು. ನಾನೇನು ಮಾನಿಟರಿ ಹಣಕಾಸಿನ ವಿಷಯದಲ್ಲಿ ನಾನು ಏನು ಗೋಲನ್ನು ಇಟ್ಕೊಂಡಿದ್ದೆ ಅದನ್ನು ನನಗೆ ಅಚೀವ್ ಮಾಡೋಕ್ಕಾಯಿತು. ಓವರ್ ಆಲ್ 2025 ನಾನು ಏನು ವಿಷನ್ ಬೋರ್ಡನ್ನು ಕ್ರಿಯೇಟ್ ಮಾಡಿದ್ನೋ, ಏನನ್ನು ನಾನು ಅಚೀವ್ ಮಾಡಬೇಕಂತ ಇದು ಮಾಡಿದ್ನೋ, ಆಲ್ಮೋಸ್ಟ್ ಒಂದು 70% ನಾನು ಅದನ್ನು ಅಚೀವ್ ಮಾಡಿದೆ. ಇನ್ನೂ ಅದ್ರ ಕಡೆಗೆ ಆ ಗೋಲ್ ಹತ್ತಿರಕ್ಕೆ ನಾನು ಹೋಗ್ತಾ ಇದ್ದೀನಿ ಅನ್ನೋ ಆ ಫೀಲಿಂಗ್ ನನಗೆ ತುಂಬ ಸ್ಟ್ರಾಂಗ್ ಆಗ್ತಾ ಇದೆ. ಸೊ ಅದಕ್ಕೆ ನಿಮ್ಮ 2026 ಬ್ಯೂಟಿಫುಲ್ಲಾಗಿ ಸ್ಟಾರ್ಟ್ ಆಗಬೇಕು, ಬ್ಯೂಟಿಫುಲ್ಲಾಗಿ ಆ 2026 ಇರಬೇಕು ಅಂತಂದರೆ ಇವತ್ತೇ ನೀವು ವಿಷನ್ ಬೋರ್ಡನ್ನು ಮಾಡಿ. ಎಷ್ಟು ಬೇಕಾದರೂ ನೀವು ನಿಮ್ಮ ಲಿಸ್ಟನ್ನು ಮಾಡ್ಕೊಬೋದು. ಸೊ ಒಂದು ಸರಿ ಆ ಲಿಸ್ಟನ್ನು ಮಾಡಿದ ಮೇಲೆ ಏನು ಮಾಡಬೇಕು, ಅದನ್ನು ಪಿಕ್ಚರ್ ರೂಪದಲ್ಲಿ ನೀವು ಹುಡುಕಬೇಕು. ಉದಾಹರಣೆಗೆ ನಿಮ್ಮ ಲೈಫ್ ಪಾರ್ಟ್ನರ್ ಜೊತೆ ನೀವು ತುಂಬ ಸಂತೋಷವಾಗಿರಬೇಕು ಅಂದ್ಕೊತಾ ಇದ್ದೀರಾ ಅಂದ್ಕೊಳ್ಳಿ. ಯಾರಾದರೂ ಫಿಲಿಮ್ ಆ್ಯಕ್ಟರ್ಸನ್ನು ನೋಡಿದಾಗ, ಕಪಲ್ಸನ್ನು ನೋಡಿದಾಗ ನಿಮಗೆ ಅನ್ಸುತ್ತಲ್ವ, ಅರೆ ನಾನು ಈ ಥರ ಇರಬೇಕಿತ್ತು ಅಂತ. ಆ ಪಿಕ್ಚರನ್ನು ತೊಗೋಬೋದು. ಅಥವಾ ನೀವು ಮತ್ತು ನಿಮ್ಮ ಲೈಫ್ ಪಾರ್ಟ್ನರ್ ತುಂಬ ನಗ್ತಾ ಇರೋ ಒಂದು ಫೋಟೋನ ಕೂಡ ನೀವು ಅಂಟಿಸ್ಬೋದು. ಸೊ ಒಂದು A3 ಶೀಟನ್ನು ನೀವು ತೊಗೋಬೋದು, ಅಥವಾ ಡ್ರಾಯಿಂಗ್ ದೊಡ್ಡ ಶೀಟ್ ಇರುತ್ತಲ್ವ, ಅಲ್ಲಿ ಫೋಟೋಗಳನ್ನೆಲ್ಲ ನೀವು ಪೇಸ್ಟ್ ಮಾಡ್ತಾ ಹೋಗ್ಬೋದು. ಅಥವಾ ನಿಮಗೆ ಮನೆ ತೊಗೊಬೇಕು ಅಂತಿದ್ರೆ ಯಾವ ಥರ ಮನೆಯನ್ನು ನೀವು ತೊಗೋಬೇಕಂತಿದ್ದೀರ, ಗೂಗಲಲ್ಲಿ ಇವಾಗ AI ನಿಮಗೆ ಏನೇನು ಬೇಕು ಅಂತ ಸ್ಪೆಸಿಫಿಕೇಷನ್ಸ್ ಕೊಟ್ಟರೆ ಎಲ್ಲ ಬಂದ್ಬಿಡುತ್ತಲ್ವ, ಅಲ್ಲಿ ಆ ಪಿಕ್ಚರನ್ನು ತೊಗೊಳ್ಳಿ. ಓಕೆ, ಆ್ಯಂಡ್ ನೀವು ಕಾಮಾಗಿರೋ ಒಂದು ಪಿಕ್ಚರನ್ನು ನೀವು ಅಂಟಿಸ್ಬೋದು. ಅಥವಾ ಸ್ಪಿರಿಚುವಲ್ ಗ್ರೋತ್ ನಿಮಗೆ ಹೆಂಗಿರಬೇಕು ಈ 2026 ನೀವು ಅಂಟಿಸ್ಬೋದು. N ನಂಬರ್ ಅಂದರೆ ಎಷ್ಟಾದರೂ ನೀವು ಅಂಟಿಸ್ಬೋದು. ಆ್ಯಂಡ್ ನೀವು ನಂಬಲ್ಲ, ಮ್ಯಾಜಿಕಲಿ ಇದು ವರ್ಕ್ ಆಗುತ್ತೆ. ನನ್ನ ಓನ್ ಎಕ್ಸ್ಪೀರಿಯನ್ಸಿಂದ ಹೇಳ್ತಾ ಇದ್ದೀನಿ, ಟ್ರಸ್ಟ್ ಮೀ, ಮ್ಯಾಜಿಕಲಿ ಇದು ವರ್ಕ್ ಆಗುತ್ತೆ. ಗಾಡೆಸಸ್ ಕಾಪುನೂ ಕೂಡ ನಮಗೆ 2026 ಇದೇ ಮೆಸೇಜನ್ನು ಕೊಡ್ತಾ ಇದ್ದಾರೆ. ನಿನ್ನ ಧ್ಯೇಯನ ನೀನು ಇಟ್ಕೋ, ಎಲ್ಲಿ ರೀಚ್ ಆಗಬೇಕು. ಜಾನ್ವರಿ 2027 ನೀನು ನಿನ್ನನ್ನು ಯಾವ ಎನ್ವಿರಾನ್ಮೆಂಟಲ್ಲಿ ಯಾವ ರೀತಿ ನೀನು ನೋಡೋಕ್ಕೆ ಇಷ್ಟಪಡ್ತೀಯ ಅದನ್ನು ಡಿಸೈಡ್ ಮಾಡು. ಯಾಕೆ ಅಂದರೆ ಈಗಿನ ಎನರ್ಜೀಸ್ ಇದಾವಲ್ವ ಭೂಮಿ ಮೇಲೆ, ಆ ಬ್ಯೂಟಿಫುಲ್ ಎನರ್ಜೀಸ್ ನಿಮ್ಮ ಎಲ್ಲ ಇಂಟೆನ್ಷನ್ಸ್ಗೆ ಮ್ಯಾನಿಫೆಸ್ಟ್ ಆಗೋಕ್ಕೆ, ಎಲ್ಲ ಇಂಟೆನ್ಷನ್ಸ್ ಡಿಸೈರ್ಸ್ ಮ್ಯಾನಿಫೆಸ್ಟ್ ಮಾಡೋಕ್ಕೆ ಬ್ಯೂಟಿಫುಲ್ಲಾಗಿ ಸಪೋರ್ಟ್ ಮಾಡುತ್ತೆ. ಸೊ ಇದನ್ನೇನು ಮಾಡಬೇಕು ಅಂದರೆ, ಇದನ್ನು ನೀವು ವಿಷನ್ ಬೋರ್ಡನ್ನು ನೀವು ಮಲಗೋ ರೂಮಲ್ಲಿ ನೀವು ಹಚ್ಕೊಬೇಕು. ಬೆಳಗ್ಗೆ ದಿನ ಎದ್ದ ತಕ್ಷಣ ಅದು ನೋಡಿ ನೀವು ಖುಷಿಯಿಂದ
ವಾವ್ ಅದು ಆಲ್ರೆಡಿ ಆಗಿಬಿಟ್ಟಿದೆ ಅನ್ನೋ ಆ ಗ್ರ್ಯಾಟಿಟ್ಯೂಡ್ ಭಾವದಿಂದ ಇರ್ತೀರಲ್ವ, ಅದೇ ಫ್ಯೂಯಲ್ ಆಗಿ ನೀವು ಅಂದ್ಕೊಂಡಿದ್ದೆಲ್ಲ ಸಾಧಿಸೋಕ್ಕೆ ಶುರುವಾಗುತ್ತೆ. ಇದರ ಜೊತೆ ಇನ್ನೊಂದು ನಾನು ಏನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅಂದರೆ, ಪ್ರತಿ ತಿಂಗಳು ಸ್ಟಾರ್ಟಿಂಗಲ್ಲಿ ಹಿಂದಿನ ತಿಂಗಳು ಹೆಂಗಿತ್ತು, ಏನೇನು ಒಳ್ಳೆ ವಿಷಯಗಳು ನಾನು ನನ್ನ ಲೈಫಲ್ಲಿ ನಡೆದ್ವೋ ಅಂತ ನೆನೆಸ್ಕೊಂಡು ಲಿಸ್ಟ್ ಮಾಡಿ ಅದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಹಾಗೆ ಆ ತಿಂಗಳು ಹೆಂಗಿರಬೇಕು, ನನ್ನ ಗೋಲ್ಸ್ ಏನು, ನನ್ನ ಏಮ್ಸ್ ಏನು, ಈ ತಿಂಗಳು ಯಾವ ಥರ ಇರಬೇಕು ಅನ್ನೋ ಅಫರ್ಮೇಷನ್ಸನ್ನು ನಾನು ಬರಿತಾ ಹೋಗ್ತೀನಿ. ಅದನ್ನು ಕೂಡ ಈ 2-3 ಮಂತ್ಸಿಂದ ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಇದನ್ನು ಕೂಡ ಮ್ಯಾಜಿಕಲಿ ನನ್ನ ಲೈಫಲ್ಲಿ ಟ್ರಾನ್ಸ್ಫಾರ್ಮೇಷನ್ ತರ್ತಾ ಇದೆ. ಆ್ಯಂಡ್ ಇವತ್ತೇ ನೀವು ವಿಷನ್ ಬೋರ್ಡ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ 2025 ನಿಮ್ಮ ಲೈಫಲ್ಲಿ ನಡೆದ ಒಳ್ಳೆ ವಿಷಯಗಳನ್ನ 10 ಒಳ್ಳೆಯ ವಿಷಯಗಳು ಏನು ಅನ್ನೋದನ್ನು ಲಿಸ್ಟ್ ಮಾಡಿ ಥ್ಯಾಂಕ್ಸ್ ಅಂತ ಬರಿತಾ ಹೋಗಿ. ಸೊ ನಾನು ಕೂಡ ಏನು ಮಾಡಿದ್ದೆ, ಡಿಸೆಂಬರ್ 2025 ಟಫ್ ಇತ್ತಲ್ವ, ಅಬ್ಬಾ ಏನು ಕಷ್ಟವಾದ ಇಯರ್ ಅಂತ ಅನ್ಕೊತಾ ಇದ್ದೆ. ಆದರೆ ಯಾವಾಗ ಈ ಗ್ರ್ಯಾಟಿಟ್ಯೂಡ್ ಬರಿತಾ ಹೋದ್ನಲ್ವಾ, ನನಗೆ ಸಾಕಾಗ್ತಾ ಇಲ್ಲ 1 ಪೇಜ್. ಅಷ್ಟು ಒಳ್ಳೆ ಸಂಗತಿಗಳು 2025 ನಡೆದಿದೆ. ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ 2025. ಆ್ಯಂಡ್ ಇದರ ಜೊತೆ ತಪ್ಪದೆ ಮೆಡಿಟೇಷನ್ ಮಾಡಿ. ಏನಂತ ಹೇಳ್ತಾಳೆ ಗಾಡೆಸಸ್ ಕಾಪು, ಈಗ ಭೂಮಿ ಮೇಲೆ ಹೈಯೆಸ್ಟ್ ಎನರ್ಜೀಸ್ ಇದೆ. ಅಂದರೆ ನಿನಗೇನು ಬೇಕು, ನಿನ್ನ ಸ್ಪಿರಿಚುವಲ್ ಜರ್ನಿಗೆ, ನಿನ್ನ ಫಿಸಿಕಲ್ ಲೈಫ್ಗೆ ಏನು ಬೇಕು ಅದೆಲ್ಲ ಸಪೋರ್ಟ್ ಮಾಡೋಕ್ಕೆ ಎನರ್ಜೀಸ್ ಇದೆ. ಆದರೆ ಸಾಧನೆಗೆ ಅಡ್ಡಿ ಆಗುತ್ತೆ ಅಂತ ಹೇಳ್ತಾಳೆ. ಸಾಧನೆ ಮಾಡೋದು ಅಷ್ಟು ಸುಲಭ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಅಂದರೆ ನಮಗೆ ಡಿಸ್ಟ್ರ್ಯಾಕ್ಟ್ ಆಗೋಕ್ಕೆ ಹಲವಾರು ಕಾರಣಗಳಿರುತ್ತೆ, ಹಲವಾರು ವಿಷಯಗಳಿರುತ್ತೆ. ಅದೆಲ್ಲವನ್ನು ಮೀರಿ ಯಾರು ಸಾಧನೆ ಮಾಡ್ತಾರೋ 1 hour, ಯಾರು ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆಂಟಾಗಿ ಪ್ರತಿದಿನ ಅಟ್ಲೀಸ್ಟ್ 1 hour ಮೆಡಿಟೇಷನ್ ಮಾಡ್ತಾರೋ 2026 ವಿಲ್ ಬಿ ದ ಬೆಸ್ಟ್ ಇಯರ್ ಅವರ ಲೈಫಲ್ಲಿ ಅಂತ ಹೇಳ್ತಾರೆ. ನೋಡಿ, ನಮಗೆ ಎಚ್ಚರಿಸೋಕ್ಕೆ ಗಾಡೆಸಸ್ ಕಾಪುನೇ ಕನೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಒಂದು ಡಿಸೈಡ್ ಮಾಡಿ, ಓಕೆ ಈ ವರ್ಷ ಏನಾದರೂ ಪರವಾಗಿಲ್ಲ, ಏನಾದರೂ ಆಗಲಿಲ್ಲ ಅಂದರೂ ಪ್ರತಿದಿನ 1 hour ನಾನು ತಪ್ಪದೆ ಮೆಡಿಟೇಷನ್ ಮಾಡ್ತೀನಿ ಅಂತ ನಿಮಗೆ ನೀವು ಇಂಟೆನ್ಷನ್ ಇಟ್ಕೊಳ್ಳೇ ಹೋದ್ರು ಏನೇ ಮಾಡಿದ್ರು ಧ್ಯಾನ ಮಾಡೋದನ್ನು ಮರಿಬೇಡಿ. ಕೆಲವೊಂದು ಸರಿ ಧ್ಯಾನ ತುಂಬ ಚೆನ್ನಾಗಾಗುತ್ತೆ, ಕೆಲವೊಂದು ಸರಿ ಚೆನ್ನಾಗಾಗೋದಿಲ್ಲ, ತುಂಬ ಆಲೋಚನೆ ಬರ್ತಾಯಿದೆ. ದಟ್ಸ್ ಓಕೆ, ದಟ್ಸ್ ಆ್ಯಬ್ಸಲ್ಯೂಟ್ಲಿ ಓಕೆ. ಪ್ರತಿದಿನ ಬಿಟ್ಟು ಬಿಡದೆ ಮಾಡಿ. ಸೊ ಇದು 2ನೇ ಮೆಸೇಜ್. ಆ್ಯಂಡ್ ಇನ್ನೊಂದು ಏನು ಹೇಳ್ತಾರೆ, ಹಿಂದೆ ಒಂದು 4-5 ವರ್ಷದ ಹಿಂದೆ ಹೆಂಗಿತ್ತು ಅಂದರೆ, ಧ್ಯಾನ ಸಾಧನೆ ಮಾಡೋರು ತುಂಬ ಇದ್ರಂತೆ. ಆದರೆ ಭೂಮಿ ಮೇಲೆ ಸಪೋರ್ಟಿವ್ ಎನರ್ಜೀಸ್ ಅಷ್ಟು ಇರಲಿಲ್ಲ. ಅವರು ಒಂದು ಅಚೀವ್ ಮಾಡಬೇಕು ಅಂತಂದರೆ ಎಷ್ಟೊತ್ತು ಸಾಧನೆ ಮಾಡಿದ್ರೆ ಅವ್ರಿಗೆ ಸಿಗೋದು. ಆದರೆ ಈಗ 2026 ಆ ಇಕ್ವೇಷನ್ ಉಲ್ಟಾ ಆಗಿದೆ ಅಂತ ಹೇಳ್ತಾರೆ. ಯಾರು ಸಾಧನೆ ಮಾಡ್ತಾರೋ ಅವ್ರಿಗೆ ಎಲ್ಲ ರೀತಿಯಿಂದ ಸಪೋರ್ಟ್ ಸಿಗ್ತಾ ಹೋಗುತ್ತೆ. ಹೆಲ್ತ್, ವೆಲ್ತ್, ಕರಿಯರ್, ಜಾಬ್, ಇನ್ನರ್ ಪೀಸ್ ಎಲ್ಲವೂ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ 3ನೇದು, ಯಾರ್ಯಾರು ಧ್ಯಾನ ಮಾಡ್ತಾ ಇದ್ದೀರಲ್ವ, ನೀವೆಲ್ಲನೂ ಕೂಡ ಎಷ್ಟೋ ಶಕ್ತಿಯನ್ನು ಉಳ್ಳವರು ಅಂತ ಹೇಳ್ತಾ ಇದ್ದಾರೆ ಗಾಡೆಸಸ್ ಕಾಪು. ಈ ಧ್ಯಾನ ಸಾಧನೆ ಮಾಡಬೇಕು ಅಂದರೆ ಸಾಮಾನ್ಯರ ಕೈಯಲ್ಲಿ ಆಗೋಲ್ಲ ಅಂತ ಹೇಳ್ತಾಳೆ. ಅಂದರೆ ನಿಮ್ಮೊಳಗಡೆ ಎಷ್ಟೋ ಶಕ್ತಿ ಅಡಗಿದೆ, ಆ ಶಕ್ತಿಯ ಅನುಭವ ನಿಮಗೆ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂತಂದರೆ, ನಿಮ್ಮನ್ನು ನೀವು ತುಂಬ ಕಮ್ಮಿಯಾಗಿ ನೋಡ್ಕೊತಾ ಇದ್ದೀರಾ. ನಿಮ್ಮ ಶಕ್ತಿಯ ಬಗ್ಗೆ ನೀವು ತುಂಬ ಕಡಿಮೆಯಾಗಿ ಆಲೋಚನೆ ಮಾಡ್ತಾ ಇದ್ದೀರಾ. ನನ್ನ ಕೈಲಿ ಏನಾಗುತ್ತೆ, ನನ್ನ ಕೈಲಿ ಇದೆಲ್ಲ ಆಗುತ್ತಾ, ನನಗೇನೂ ಗೊತ್ತಿಲ್ಲ, ನಾನು ಯಾವುದಕ್ಕೂ ಉಪಯೋಗ ಇಲ್ಲ ಅಂತ ನೀನು ಕಮ್ಮಿ ಮಾಡ್ಕೊತಾ ಇದೆಯಾ. ನೆನ್ಪಿಟ್ಕೋ, ಆ ಕಾಳಿ ಮಾತೆಯಲ್ಲಿ ಎಷ್ಟು ಶಕ್ತಿ ಇದೆ, ನಿನ್ನಲ್ಲೂ ಕೂಡ ಅಷ್ಟೇ ಶಕ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ ಗಾಡೆಸಸ್ ಕಾಪು. ಇದು ಯಾವಾಗ ಅವೇಕನ್ ಆಗುತ್ತೆ, ಉತ್ತೇಜಿತವಾಗುತ್ತೆ ಅಂದರೆ, ನಿನ್ನ ಶಕ್ತಿಯ ಬಗ್ಗೆ ನೀನು ಅರಿವು ಯಾವಾಗ ಮೂಡುತ್ತೆ ಅಂತಂದರೆ, ನೀನು ಒಪ್ಕೊಂಡಾಗ, ನಿನ್ನ ಸಾಮರ್ಥ್ಯವನ್ನು ನೀನು ಒಪ್ಕೊಂಡಾಗ ಅವೆಲ್ಲ ಶಕ್ತಿ ವೃದ್ಧಿ ಆಗ್ತಾ ಬರುತ್ತಂತೆ. ಸೊ ಅದಕ್ಕೆ ಈ ವರ್ಷ ನೀನು ಯಾವುದೇ ಕಾರಣಕ್ಕೂ ಕಮ್ಮಿ ಮಾಡ್ಕೊಬೇಡ ಅಂತ ಹೇಳ್ತಾ ಇದ್ದಾರೆ ಗಾಡೆಸಸ್ ಕಾಪು. ಇನ್ನೊಂದು ಮೆಸೇಜ್, ಬ್ಯೂಟಿಫುಲ್ ಮೆಸೇಜ್ ಏನಂತ ಹೇಳ್ತಾ ಇದ್ದಾಳೆ ಗಾಡೆಸಸ್ ಕಾಪು, ಯಾರ ಮೇಲೂ ಡಿಪೆಂಡ್ ಆಗಬೇಡಿ. ಯಾವುದೇ ಒಂದು ಚಿಕ್ಕ ಕೆಲಸಕ್ಕೂ ಕೂಡ ನಾವೆಷ್ಟು ಡಿಪೆಂಡ್ ಆಗಿರ್ತೀವಿ ಅಲ್ವಾ. ಒಂದು ಫಂಕ್ಷನಿಗೆ ಹೋಗ್ಬೇಕಂದ್ರೆ ಇವಳು ಬಂದರೆ ನಾನು ಹೋಗ್ತೀನಿ, ಒಂದು ಸೆಷನ್ ಮಾಡಬೇಕು ಅಂತಂದರೆ
ಯಾರಾದರೂ ಹೆಲ್ಪ್ ಮಾಡಿದರೆ ನಾನು ಮಾಡ್ತೀನಿ. ಒಬ್ಬರೇ ನಿಂತ್ಕೊಂಡು ಯಾವುದೇ ಕೆಲಸ ಮಾಡೋಕ್ಕೂ ಕೂಡ ಅಷ್ಟು ಹಿಂದೇಟಾಗ್ತಾ ಇದ್ದೀವಿ. ಚಿಕ್ಕ ಚಿಕ್ಕ ಕೆಲಸದಿಂದ ಆ ಡಿಪೆಂಡೆನ್ಸಿಯನ್ನು ಕಮ್ಮಿ ಮಾಡ್ಕೊತಾ ಬನ್ನಿ. ಏನಾಗ್ಬಿಡುತ್ತೆ, ಒಬ್ಬರೇ ಹೋಗಿ ಏನೋ ಸಾಮಾನು ತೊಗೊಂಬಂದರೆ. ಕೆಲವೊಬ್ಬರನ್ನ ನೋಡಿದ್ದೀನಿ, ಈವನ್ ವೆಜಿಟೇಬಲ್ಸ್ ತರೋಕ್ಕೆ ಹೊರಗಡೆ ಹೋಗಿ ಸಾಮಾನು ತರೋಕ್ಕೂ ಕೂಡ ಒಬ್ಬರು ಜೊತೆಗಿರಬೇಕಾಗತ್ತೆ. ಈ ಪ್ಯಾಟ್ರನನ್ನೇ ಬ್ರೇಕ್ ಮಾಡ್ತಾ ಹೋದಾಗ, ಒಂದೊಂದು ಪ್ಯಾಟ್ರನನ್ನು ನಾವು ಬ್ರೇಕ್ ಮಾಡ್ತಾ ಹೋದಾಗ ಒಂದೊಂದು ಸ್ಪಿರಿಚುವಲ್ ಸ್ಟೆಪ್ಸನ್ನು ಹತ್ತಾ ಹೋಗ್ತೀವಂತೆ. ಸೊ ಗಾಡೆಸಸ್ ಕಾಪುನ ಈ 4 ಮೆಸೇಜಸ್ ಇದೆ. ಒಂದು, ನಿಮ್ಮ ಧ್ಯೇಯನ ಗೋಲ್ಸನ್ನು ಸೆಟ್ ಮಾಡ್ಕೊಳ್ಳಿ, 2026 ಬ್ಯೂಟಿಫುಲ್ ಆಗಿರಬೇಕು ಅಂದರೆ. ಆ್ಯಂಡ್ ಎರಡನೇದು, ಧ್ಯಾನ ಸಾಧನೆ ಜಾಸ್ತಿ ಮಾಡಿ, ಕನ್ಸಿಸ್ಟೆಂಟಾಗಿ ಪ್ರತಿದಿನ ಮಿನಿಮಮ್ 1 hour ಆದರೂ ನೀವು ಧ್ಯಾನ ಮಾಡ್ತಾ ಹೋಗಿ. ಆ್ಯಂಡ್ ಮೂರನೇದು, ನಿಮ್ಮ ಶಕ್ತಿಯನ್ನು ನೀವು ಅರಿತಾ ಹೋಗಿ, ನೀವೆಷ್ಟು ಸ್ಟ್ರಾಂಗ್ ಅಂತ ನೀವು ತಿಳಿತಾ ಹೋಗಿ, ನಿಮ್ಮನ್ನು ನೀವು ಕಮ್ಮಿ ಮಾಡ್ಕೊಬೇಡಿ. ಹಾಗೆ 4ನೇ ಮೆಸೇಜ್ ಏನು ಅಂತಂದರೆ, ಡಿಪೆಂಡೆನ್ಸಿಯನ್ನು ಕ್ರಿಯೇಟ್ ಮಾಡ್ಕೊಬೇಡಿ. ಯಾವುದೇ ಕೆಲಸಕ್ಕಾಗಿರ್ಬೋದು, ಏನಕ್ಕೆ ಆಗಿರ್ಬೋದು, ಚಿಕ್ಕ ಚಿಕ್ಕದಾಗಿ ಇಂಡಿಪೆಂಡೆಂಟ್ ಆಗಿ ಇರೋದನ್ನು ಕಲಿತಾ ಹೋಗಿ ಅಂತ. ಸ್ನೇಹಿತರೆ, 2025 ವಾಸ್ ಓಕೆ ಅಲ್ವಾ? ಆದರೆ 2026 ಬ್ಯೂಟಿಫುಲ್ಲಾಗಿ ಮಾಡೋ ಆ ಅವಕಾಶ ನಮಗಿದೆ. ಆ ಅವಕಾಶವನ್ನು ನಾವು ಯುಟಿಲೈಸ್ ಮಾಡ್ಕೊಳ್ಳೋಣ. ನೀವು ಮೆಡಿಟೇಷನಲ್ಲೂ ಕೂಡ ಗಾಡೆಸಸ್ ಕಾಪು ಜೊತೆ ಕನೆಕ್ಟ್ ಆಗಿ ಕೂಡ ಮೆಡಿಟೇಷನ್ ಮಾಡ್ಬೋದು. ನಿಮಗೆ ಆ ಪ್ರೊಟೆಕ್ಷನ್ ಬೇಕಂದಾಗ, ತುಂಬ ಕನ್ಫ್ಯೂಷನ್ಸ್ ಇದ್ದಾಗ, ಅಥವಾ ನಿಮ್ಮ ಲೋ ಕಾನ್ಫಿಡೆನ್ಸ್ ಆದಾಗ ಈ ಗಾಡೆಸಸ್ ಕಾಪು ಜೊತೆ ಕನೆಕ್ಟ್ ಆದರೆ ಆ ಎನರ್ಜಿ ನಿಮಗೆ ನಾರ್ಮಲ್ ಆಗೋಕ್ಕೆ ಸಪೋರ್ಟ್ ಮಾಡುತ್ತೆ. ಹೇಗೆ ಕನೆಕ್ಟ್ ಆಗಬೇಕು ಅಂದರೆ, ಮೆಡಿಟೇಷನ್ ಮಾಡಿದಾಗ ಗಾಡೆಸಸ್ ಕಾಪುವನ್ನು ಇನ್ವೈಟ್ ಮಾಡ್ಬೋದು. ಗಾಡೆಸಸ್ ಕಾಪು ಜೊತೆ ಒಂದಾಗಿ ಮೆಡಿಟೇಷನ್ ಮಾಡಬೇಕು ಅಂತ ಅಂದ್ಕೊಬೋದು. ಗಾಡೆಸಸ್ ಕಾಪುನ ಹೆಲ್ಪ್ ಕೇಳಿ ನೀವು ಮೆಡಿಟೇಷನ್ ಮಾಡ್ಬೋದು. ಎಸ್ ಸ್ನೇಹಿತರೆ, ನಿಮ್ಮ 2026 ಅದ್ಭುತವಾಗಿರಲಿ ಅಂತ ಬಯಸ್ತಾ, ಹಾಗೆ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಪಿರಿಚುವಲ್ ಸೀಡ್ ಇನ್ನೊಂದು ಪ್ರೋಗ್ರಾಮ್ ಜೊತೆ ಬರ್ತಾ ಇದೆ, ಎಮೋಷನ್ಸ್ ಮೇಲೆ ಪರ್ಟಿಕ್ಯುಲರ್ ಆಗಿ. ಸೊ ನನ್ನ ಈ ಅಪ್ಡೇಟ್ಗೋಸ್ಕರ ನನ್ನ ಚಾನಲನ್ನು ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.